ನಮಸ್ಕಾರ ಗುರು. ಇವತ್ತು ನಾವು ಬಾಯ್ಸ್ ಫೇವ್ರೇಟ್ ನೇಕೆಡ್ ಮಿಷಿನ್ ರಿವ್ಯೂ ಮಾಡ್ತಾ ಇದೀವಿ. ಸೊ ನಮ್ಮ ಹತ್ರ ಆಲ್ ಅಪ್ಡೇಟೆಡ್ ಬಜಾಜ್ ಪಲ್ಸರ್ NS400Z ಗಾಡಿ ಇದೆ. ಸೊ ಇದನ್ನ ಲಾಂಚ್ ಆದಾಗ ರಿವ್ಯೂ ಮಾಡಿದ್ವಿ. ಅಪ್ಡೇಟ್ ಮಾಡಿದ್ದಾರೆ ಈಗ 2025 ಅಲ್ಲಿ. ಅದು ಬಾಯ್ಸ್ಗೆ ಯಾವ ಥರ ಬೇಕೋ ಆ ಥರನೇ ಅಪ್ಡೇಟ್ ಮಾಡಿದ್ದಾರೆ. ಇದು ಅಪ್ಡೇಟ್ ಆಗ್ತಿದ್ದಂಗೆ ನನಗೆ ರಿವ್ಯೂ ಮಾಡಿ ಅಂತ ಸುಮಾರು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರಿ. ಸೊ ಹಿಯರ್ ವಿ ಆರ್. ಡಿಸೈನ್ ವೈಸು ಟೆಕ್ಕು ಇದರೆಲ್ಲ ಏನು ತುಂಬ ಏನು ಡಿಫ್ರೆನ್ಸಸ್ ಇಲ್ಲ. ಸೊ ಡಿಸೈನ್ ಸೇಮ್ ಅದೇ ಥರನೇ ಬರುತ್ತೆ ನಿಮಗೆ. LED DRL, LED ಹೆಡ್ಲೈಟು, ಇದು ಬೈ ಡೈರೆಕ್ಷನಲ್ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸು ಇವೆಲ್ಲದೂ ನಿಮಗೆ ಸೇಮ್ ಇರುತ್ತೆ. 43mm USD ಫೋಕ್ಸ್ ಬರುತ್ತೆ, ಹಾಗೆ 320mm ಫ್ರಂಟ್ ಡಿಸ್ಕು, ಹಿಂದೆದು 230mm ಡಿಸ್ಕ್ ಬರುತ್ತೆ. ಬಟ್ ದೇರ್ ಆರ್ ಸಮ್ ಚೇಂಜಸ್ ದಟ್ ಯು ವಿಲ್ ಲವ್. ಏನಂತ ಹೇಳಿದ್ರೆ ಬ್ರೇಕ್ಸು ಸ್ವಲ್ಪ ಕಂಪ್ಲೇಂಟ್ ಇತ್ತು. ಇವಾಗ ನಿಮಗೆ ಇದರಲ್ಲಿ ಸಿಂಟರ್ಡ್ ಪ್ಯಾಡ್ಸ್ ಕೊಡ್ತಾರೆ ಬ್ರೇಕು. ಸೊ ಬ್ರೇಕಿಂಗ್ ಬೈಟ್ ಹೇಗಿರುತ್ತೆ ಅಂತ ನಾವು ರೈಡ್ ಮಾಡ್ತಾ ನೋಡೋಣ. ಇನ್ನು ನೆಕ್ಸ್ಟು ಮೇಯ್ನು ಚೇಂಜು ಇಂಜಿನಲ್ಲಿರೋದು. ಸೊ ಇದು ಸೇಮ್ 373cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನೇ ಬರೋದು. 35Nm ಟಾರ್ಕೆ ಪ್ರೊಡ್ಯೂಸ್ ಮಾಡೋದು. ಬಟ್ 40 PS ಇಂದ ಪವರು ಇವಾಗ ನಿಮಗೆ 43 PS ಜಾಸ್ತಿ ಮಾಡಿದ್ದಾರೆ. ಸೊ 3 PS ಅಂದರೆ 3 ಹಾರ್ಸ್ ಪವರ್ ನಿಮಗೆ ಜಾಸ್ತಿ ಮಾಡಿರೋದು ಟಾಪ್ ಸ್ಪೀಡಲ್ಲಿ ಹೆಲ್ಪ್ ಆಗುತ್ತೆ. ನೋಡಿ ಸೂಪರ್ ಬೈಕ್ಸು ನೀವು ಯಾವುದೇ ನೋಡಿದ್ರು ಟಾರ್ಗಿಂತ ಹಾರ್ಸ್ ಪವರ್ ಜಾಸ್ತಿ ಇರುತ್ತೆ. ಸೊ ಹಾರ್ಸ್ ಪವರು ನಮಗೆ ಎಲ್ಲ ಹೆಲ್ಪ್ ಆಗುತ್ತೆ, ಟಾಪ್ ಸ್ಪೀಡು. ಸೊ ಫಸ್ಟು 150 ಹೋಗೋದು ಸ್ಪೀಡು, ಇವಾಗ 157 ಹೋಗುತ್ತೆ ಅಂತೇಳಿ 7 ಕಿಲೋಮೀಟರ್ ನಿಮಗೆ ಸ್ಪೀಡ್ ಜಾಸ್ತಿ ಇದೆ ಅಂತ ಬಜಾಜ್ ಅವರು ಹೇಳ್ತಾರೆ. ರೈಡ್ ಮಾಡಿ ನೋಡೋಣ ಎಷ್ಟು ಸತ್ಯ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಸೇಮು ಡಿಸೈನ್ ಎಲ್ಲ ಏನಿಲ್ಲ. ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟು, ಗ್ರೌಂಡ್ ಕ್ಲಿಯರೆನ್ಸು ಬಂದು 168mm ಬರುತ್ತೆ ನಿಮಗೆ. ಹೈಟ್ ನೋಡ್ತೀರಾ ಅಂತ ಹೇಳಿದ್ರೆ ಇದು 807mm, 807mm ಸೀಟ್ ಹೈಟು. ಬಟ್ ಏನಿಲ್ಲ, ಆರಾಮಾಗಿ ಕಾಲು ಎಟಕ್ಸುತ್ತೆ ಗುರು. ನೀವು 5'8" ಆಚೆ 5'9" ಇದ್ರೂ ನಿಮ್ಗೇನು ತೊಂದರೆ ಆಗಬಾರ್ದು. ಗಾಡಿ ಆರಾಮಾಗಿ ಮ್ಯಾನೇಜ್ ಮಾಡೋ ಥರ ಇರುತ್ತೆ. ಆಮೇಲೆ ಇದು ವೆಯ್ಟು ಬಂದು ಕವ್ ವೆಯ್ಟ್ ಬಂದು 178 kg. ಸೊ 178 kg, 12 ಲೀಟ್ರ್ ನಿಮಗೆ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಈ ಸ್ಪೆಸಿಫಿಕೇಷನ್ಸ್ ಎಲ್ಲ ನೀವು ಚೆಕ್ಔಟ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಅಗೈನ್ ಸ್ವಿಚಬಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. 4 ಟೈಪ್ ಆಫ್ ರೈಡಿಂಗ್ ಮೋಡ್ಸು ಸೇಮ್ ಏನಿತ್ತು ಅದು ರೈನು, ರೋಡು, ಐ ಥಿಂಕ್ ಸ್ಪೋರ್ಟ್ಸು, ಆಮೇಲಿಂದ ಆಫ್ ರೋಡ್ ಮೋಡ್ ಅಂತ ಹೇಳಿ ಬರುತ್ತೆ. ಮುಂಚೆ ಏನಿತ್ತು ಅದೇ ಥರ ಸೇಮ್ ಅದೇ ಡಿಸ್ಪ್ಲೇ ನಿಮಗೆ ಡ್ಯಾಶು LCD ಡ್ಯಾಶ್ ಬರುತ್ತೆ. ಬಟ್ ಈ ಮೋಡ್ಸಲ್ಲಿ ನಿಮಗೆ ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿ ಇರ್ತಿರಲ್ಲ, ಕ್ವಿಕ್ ಶಿಫ್ಟರ್ ಕೊಡ್ತಾರೆ. ಅಂದರೆ ನಿಮಗೆ ಇವಾಗ ಸೆನ್ಸರ್ಲೆಸ್ ಕ್ವಿಕ್ ಶಿಫ್ಟರು ಅಪ್ಪು ಡೌನ್ ಎರಡೂ ಆಗುತ್ತೆ. ದಿಸ್ ಈಸ್ ಒಂದು ವೆರಿ ಗುಡ್ ಅಪ್ಗ್ರೇಡ್. ಈವನ್ ಮೋಡ್ಸಲ್ಲಿ ನಿಮಗೆ ಸ್ವಿಚಬಲ್ ಟ್ರ್ಯಾಕ್ಷನ್ ಕಂಟ್ರೋಲು ಆಫ್ ರೋಡ್ ಇಲ್ಲ ಸ್ಪೋರ್ಟ್ಸ್ ಮೋಡಲ್ಲಿ ಹೋದರೆ. ಹಾಗೆಯೇ ಸ್ಪೋರ್ಟ್ಸ್ ಮೋಡಲ್ಲಿ ಇವಾಗ ಈ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಚೇಂಜ್ ಮಾಡಿದ್ದಾರೆ. ಡ್ಯುಯಲ್ ಚಾನಲ್ ABS ಬರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ನೀವೆಲ್ಲ ಟರ್ಮೆಟನ್ನು, ಕಾಲ್ ಅಲರ್ಟ್ಸು ಇವೆಲ್ಲದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಆಮೇಲೆ ಇಲ್ಲಿ USB-C ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ. ಅಲ್ಲ, ಜಸ್ಟ್ USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಅಡ್ಜಸ್ಟಬಲ್ ಬ್ರೇಕ್ ಮತ್ತು ಕ್ಲಚ್ ಲಿವರ್ ಬರುತ್ತೆ ಇದರಲ್ಲಿ. ಇವಾಗ ಇನ್ನೊಂದು ಚೇಂಜ್ ಏನಂತ ಹೇಳಿದ್ರೆ ನಿಮ್ಗೆ ಇವಾಗ ಟಯರ್ಸು 150 ಸೆಕ್ಷನು ಇದು ರೇಡಿಯಲ್ ಟೈರ್ಸ್ ಬರುತ್ತೆ. ಅಪೋಲೋ ಆಲ್ಫಾ H1 ಟೈರ್ಸ್ ಇದು. ಫ್ರಂಟು ರೇಡಿಯಲ್ಲೇನೆ. ಸೊ ಅದೂ ಅಪೋಲೋ ಆಲ್ಫಾ H1 ಅದು 110 ಸೆಕ್ಷನ್ ಬರುತ್ತೆ. ಇದು ಬಂದು 150 ಸೆಕ್ಷನ್ ಟೈರ್ಸು. ದಟ್ ಈಸ್ ಗುಡ್. ನಿಮಗೆ ಒಳ್ಳೆ ಗ್ರಿಪ್ ಸಿಗುತ್ತೆ ರೈಡ್ ಮಾಡುವಾಗ. ಇವಾಗ ಇನ್ನೊಂದು ನಾನು ಹೇಳಿದೆ ಹಾರ್ಸ್ ಪವರ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಹಾರ್ಸ್ ಪವರ್ ಜಾಸ್ತಿ ಮಾಡಿದ್ದಾರೆ. ಸೊ ಫಸ್ಟು ಏನಂತಂದರೆ ನಿಮಗೆ ರೆವ್ ಆಗಬೇಕಿದ್ರೆ 9700 RPMಗೆ ರೆಡ್ ಲೈನ್ ಆಗೋದು. ಇವಾಗ 10700 RPMಗೆ ರೆಡ್ ಲೈನ್ ಆಗುತ್ತೆ. ನೋಡಿ, ನೀವೇನಾರು ಆಲ್ರೆಡಿ NS400Z ಗಾಡಿ ಇಟ್ಟಿದ್ರೆ ಡೋಂಟ್ ವರಿ, ಸಿಂಟರ್ಡ್ ಪ್ಯಾಡ್ಸು, ಟಯರ್ಸು ಇವೆಲ್ಲ ನೀವು ಚೇಂಜ್ ಮಾಡ್ಕೊಬೋದು. ವಾಟ್ ಯು ಕೆನಾಟ್ ಚೇಂಜ್ ಅಂತ ಹೇಳಿದ್ರೆ ವಾಟ್ ಎವರ್ ಇದು ಇಂಜಿನ್ ರಿಲೇಟೆಡ್ ಏನಿರುತ್ತೆ ನಿಮಗೆ ಆ ಪರ್ಫಾರ್ಮೆನ್ಸ್ ಫಿಗರ್ಸು, ಆ ಥ್ರಾಟಲ್ ರೆಸ್ಪಾನ್ಸು, ಆ ಸ್ಪೋರ್ಟ್ಸ್ ಮಾಡೋದು ಎಂಜಾಯ್ ಇವೆಲ್ಲ ಕೆಲವು ನಿಮಗೆ ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನಾರ ನೀವು ಒಳ್ಳೆ ಬಡ್ಜೆಟಲ್ಲಿ ಗಾಡಿ ನೋಡ್ತಾ ಇದ್ದೀರಾ, ಪರ್ಫಾರ್ಮೆನ್ಸ್ ಗಾಡಿ ಅಂತ ಹೇಳಿದ್ರೆ ಹುಡುಗರಿಗೆ ಪಲ್ಸರ್ ಫೇವ್ರೇಟ್ ಗುರು. ಈ ಗಾಡಿ ನೋಡ್ಬೇಕು ನೀವು. ಅವಾಗ ಏನಂದರೆ ಪ್ರೈಸು ಫಸ್ಟ್ ಇದ್ದಿದ್ದ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಒಂದು 6-7 ಸಾವಿರ ಜಾಸ್ತಿ ಆಗಿದೆ. 1,92,000 ನಿಮಗೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ಇವಾಗ. ಸ್ಟಿಲ್ ಬಜಾಜ್ ಗಾಡಿಗಳು ವೆರಿ ಮಚ್ ವ್ಯಾಲ್ಯೂ ಫಾರ್ ಮನಿ. VFM ವರ್ತ್ ಇಟ್. ನೀವೇನಾರ ನೋಡ್ತಾ ಇದ್ರೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಸ್ಟ್ರೀಟ್ ನೇಕೆಡ್ ಮಿಷಿನ್ಗೆ ಡೆಫಿನೆಟ್ಲಿ ಹ್ಯಾವ್ ಟು ಚೆಕ್ ದಿಸ್ ಔಟ್. ಒಂದ್ಸಲ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳ್ಬಿಡೋಣ ರೈಡ್ ಹೋಗಕ್ಕೆ ಮುಂಚೆ. ಎಸ್, ಸೂಪರ್ ಗುರು, ಕಡಕ್ ಆಗಿದೆ ಸೌಂಡು. ಸೊ ಬಾಯ್ಸ್, ಲೆಟ್ಸ್ ಟೇಕ್ ದಿಸ್ ಬೀಸ್ಟ್ ಫಾರ್ ಅ ರೈಡ್. ಇವತ್ತು ಇವರು ಕೊಟ್ಟಿರೋ ಎಕ್ಸ್ಟ್ರಾ ಹಾರ್ಸ್ ಪವರು ಏನು ಡಿಫ್ರೆನ್ಸ್ ಮಾಡುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ.
ಲೈನ್ ಬರೋದಕ್ಕೆ ಮುಂಚೆ ಶಿಫ್ಟ್ ಮಾಡಿ, ರೆಡ್ ಲೈನ್ ಬಂದ ಮೇಲೆ ಶಿಫ್ಟ್ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಟ್ರ್ ಅನಿಸ್ತು ಉದಾಡೋ ಥರ. ಸೊ ಫಸ್ಟ್ ನೋಟಿಸ್ ಮಾಡಿದ್ದು ಗಾಡಿ ಏನು ಮಾಡಿದೆ ನೋಡೋಣ, ಎಕ್ಸ್ಟ್ರಾ ಹಾರ್ಸ್ ಪವರ್ದು ಪವರ್ ನೋಡೋಣ. ಸೊ ಇಲ್ಲೊಂದ್ಸಲ 0 to 60 0 to 100 ಟ್ರೈ ಮಾಡಿಬಿಡ್ತೀನಿ, ಲಾಂಚ್ ಮಾಡೋಣ. ಸೊ ಫಸ್ಟ್ ಗೇರ್, ಸಖತ್ ಕ್ವಿಕ್ ಆಗಿ ಹೋಗುತ್ತೆ, ನೋ ಪ್ರಾಬ್ಲಮ್ಸ್ ಎಟ್ ಆಲ್. km/h ಹೋಗುತ್ತೆ ಗುರು, ಇದು ಟಾಪ್ ಸ್ಪೀಡು. ಸ್ಪೀಡಿಗೆ ತಕ್ಕನಂಗೆ ನೆಕ್ಸ್ಟ್ ಅಪ್ಡೇಟ್ ಮಾಡಿರೋದು ಇವರು ಬ್ರೇಕ್ಸ್ ನೋಡೋಣ. ಬ್ರೇಕ್ಸ್ ಆರ್ ಗುಡ್. ಬೈಟು ಇನ್ನೂ ಶಾರ್ಪ್ ಇದೆ ಇವಾಗ, ಸಿಟ್ಟೆಡ್ ಬ್ರೇಕ್ ಪ್ಯಾಡ್ಸ್ ಇರೋದ್ರಿಂದ ಬ್ರೇಕಿಂಗ್ ಬೈಟ್ ಶಾರ್ಪ್ ಆಗಿದೆ. ಅಲ್ಲಿ ABS ಇಂಟರ್ವೆನ್ ಆಗಿದ್ದು ಗೊತ್ತಾಗುತ್ತೆ, ಬಿಕಾಸ್ ಸಣ್ಣದು ವೈಟ್ ಲೈನ್ಸ್ ಇರುತ್ತಲ್ಲ. ಬ್ರೇಕಿಂಗ್ ಬೈಟು ಇಂಪ್ರೂವ್ ಆಗಿದೆ. ಹಿಂದೆದು ಬ್ರೇಕು ನೀವು ಲೆಕ್ಕಕ್ಕೆ ಇಟ್ಕೊಳ್ಳೇಬೇಡಿ, ಮುಂದೆದು ಬ್ರೇಕಿಂಗ್ ಬೈಟು ಚೆನ್ನಾಗಿದೆ. ಇವಾಗ ನೆಕ್ಸ್ಟು ಇವರು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡೋದಕ್ಕೆ ಸ್ಪೋರ್ಟ್ ಶಿಫ್ಟ್ ಅಂತ ಹೇಳಿ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಸೆಟ್ಟಿಗೆ ಹೋಯ್ತಂದರೆ ರೈಡ್ ಮೋಡು, ಟ್ರ್ಯಾಕ್ಷನ್ ಕಂಟ್ರೋಲು, ಸ್ಪೋರ್ಟ್ ಶಿಫ್ಟ್ ಅಂತ ಇದೆ. ಇಲ್ಲಿ ಸ್ಪೋರ್ಟ್ ಶಿಫ್ಟನ್ನ ನೀವು ಸೆಲೆಕ್ಟ್ ಮಾಡಿ ಆನ್ ಕೊಟ್ಟರೆ ನಿಮ್ಗೆ ಅದು ಎನೇಬಲ್ ಆಗುತ್ತೆ. ಡೌನ್ ಶಿಫ್ಟ್ ತೋರಿಸ್ತೀನಿ. ತುಂಬ ಸ್ಮೂತ್ ಅಂತ ಇಲ್ಲ, ಬಟ್ ಓಕೆ, ಇಟ್ ಈಸ್ ಡೂಯಿಂಗ್ ಗುಡ್. ಈ ಕ್ವಿಕ್ ಶಿಫ್ಟರ್ ಇವ್ರು ಏನು ಮಾಡಿದ್ದಾರೆ, ಇದು ತೆಗ್ದಾಕಂಗಿಲ್ಲ ಗುರು. ನೀವು ಏನು ದುಡ್ಡು ಕೊಡ್ತೀರೋ ಅದಕ್ಕೆ ನಿಜವಾಗ್ಲೂ ಚೆನ್ನಾಗಿದೆ, ಟ್ರಸ್ಟ್ ಮೀ. ನೋಡಿ, ಡೌನ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಪ್ ಶಿಫ್ಟು, ಕ್ಲಚ್ಲೆಸ್ಸು ಎಲ್ಲ, ಇಟ್ ಈಸ್ ಡೂಯಿಂಗ್ ಗುಡ್. ಈ 6,000-7,000 RPM ಬ್ಯಾಂಡಲ್ಲಿ ಅಷ್ಟೇ ನಿಮ್ಗೆ ಒಳ್ಳೆ ಪಿಕಪ್ ಇದೆ. ಅದರಲ್ಲೂ ನೀವೇನಾದ್ರೂ ಡೌನ್ ಶಿಫ್ಟ್ ಹೊಡಿದ್ರೆ, ಯಾವ್ದಾರ ಒಂದು ಗೇರಲ್ಲಿ ಇರ್ತಾರೆ, ಡೌನ್ ಶಿಫ್ಟ್ ಹೊಡೆದು ಫುಲ್ ಮಾಡಿದ್ರೆ ಕ್ರೇಜಿಯಾಗಿದೆ ಪಿಕಪ್ಪು. ವೈಬ್ರೇಷನ್ಸು ನನಗೆ ತುಂಬ ಏನು ಫೀಲ್ ಆಗ್ತಾ ಇಲ್ಲ ಗುರು, ಹೆವಿಯಾಗಿ. ಈ ಟ್ಯಾಂಕನ್ನ ಹಕ್ ಮಾಡಿದ್ರೆ ಈ ಕಾಲ ಹತ್ರ ಈ ಜಾಗದಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ತುಂಬ ಡಿಸ್ಟರ್ಬಿಂಗ್ ಆಗಿಲ್ಲ ವೈಬ್ರೇಷನ್ಸು. ಫೈನ್ ಟ್ಯೂನ್ ಇದೆ ಅಂತಲೇ ಅನ್ಬೋದು ಗಾಡಿ. ಫಸ್ಟು ರೈಡಿಂಗ್ ಪೊಸಿಷನ್ನು ತುಂಬ ಚೆನ್ನಾಗಿದೆ. ನೀವು ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಲಾಂಗ್ ರೈಡ್ಸು, ತುಂಬ ಲಾಂಗ್ ಡಿಸ್ಟೆನ್ಸ್ ಹೊಡಿತೀರಾ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಕಂಫರ್ಟಬಲ್ ಆಗಿ ರೈಡ್ ಮಾಡ್ಬೋದು ನೀವು. ಎರ್ಗೊನಾಮಿಕ್ಸು ತುಂಬ ಚೆನ್ನಾಗಿದೆ. ಅಪ್ರೈಟಲ್ಲಿ ಕೂತಿರ್ತೀರ ನೀವು ಪೊಸಿಷನ್ನು, ಹ್ಯಾಂಡಲ್ ಬಾರು ತುಂಬ ರೀಚಬಲ್ ಪೊಸಿಷನಲ್ಲಿದೆ, ದೂರ ಅನಿಸಲ್ಲ, ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಹೊಡಿಬೋದು. ಅಫ್ಕೋರ್ಸ್ ನಿಮಗೆ ವಿಂಡ್ ಬ್ಲಾಸ್ಟ್ ಫೀಲ್ ಆಗುತ್ತೆ, ಬಿಕಾಸ್ ಇಟ್ಸ್ ಅ ನೇಕೆಡ್ ಬೈಕ್. 130-140 ನಿಮಗೆ ಚೂರು ಎಫರ್ಟ್ ಇಲ್ಲದೆ ಗಾಡಿ ಕ್ರೂಸ್ ಮಾಡ್ಬೋದು, ಏನು ಒಂದು ಚೂರು ಎಫರ್ಟ್ ಇಲ್ಲದೆ ಕ್ರೂಸ್ ಮಾಡ್ಬೋದು. ಈ ಅಪೋಲೋ ಆಲ್ಫಾ H1 ರೇಡಿಯಲ್ ಟೈರ್ಸ್ದು ಕೆಪಾಸಿಟಿ ಏನಿದೆ ನೋಡೋಣ. ಸೂಪರ್ ಗುರು, ಚೆನ್ನಾಗಿದೆ ಗುರು. ಗಾಡಿನೂ ಅಷ್ಟೇ ವೆಯ್ಟೇ ಫೀಲ್ ಆಗಲ್ಲ. ಗಾಡಿದು ವೆಯ್ಟೇ ಫೀಲ್ ಆಗಲ್ಲ ಗುರು. ಇದು ನೀವು ಕರ್ಸಲ್ಲಿ ಸಖತ್ ಅಜಾಯಿಲ್ಲ ಅನಿಸ್ತಾ ಇದೆ.
ಈ ಗಾಡಿನ ತೊಗೊಂಡ್ರೆ ಹೈವೇಲಿ ಯೂಸ್ ಮಾಡೋದು ಜಾಸ್ತಿ ಇರ್ತಾರೆ, ಹಾಗಾಗಿ ಹೈವೇ ಯೂಸೇಜಿಗೆ ತುಂಬ ಚೆನ್ನಾಗಿ ಅನಿಸ್ತು. ಈವನ್ ಪಿಲಿಯನ್ನು ಸೀಟು ಅಂದರೆ ಕುಷನ್ ಎಲ್ಲ ನೋಡುವಾಗ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಫ್ರಂಟ್ದು ಅಷ್ಟೇ, ರೈಡರ್ದು ಸೀಟು ಕುಷನ್ನು ಸಕ್ಕತ್ತಾಗಿದೆ. ಸೊ ಆ ಕಂಫರ್ಟು ತುಂಬ ಚೆನ್ನಾಗಿದೆ. ಲಾಂಗು 300, 400, 500 ಕಿಲೋಮೀಟ್ರ್ ಹೊಡೆದು ಬೀಸಾಕ್ಬೋದು ನೀವು ಹೈವೇಗಳಲ್ಲಿ. ಅದಕ್ಕೆ ತುಂಬ ಕಂಫರ್ಟ್ ಇದೆ ಅಂತ ನನಗನ್ನಿಸ್ತು. ಇವಾಗ ತುಂಬ ಬಿಸಿಲಿಲ್ಲ, ಬಟ್ ತುಂಬ ಬಿಸಿಲಿದ್ರೆ ಇದು ನಿಮಗೆ LCD ಡ್ಯಾಶಿಗಿಂತ TFT ಇದ್ದಿದ್ರೆ ಚೆನ್ನಾಗಿರೋದು. ಏನೋ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿದ್ರು ಡ್ಯಾಶ್ ಚೆನ್ನಾಗಿ ಕೊಟ್ಟಿದ್ದಿದ್ರೆ ಇನ್ನೊಂಚೂರು ನನಗೆ ಫುಲ್ಲು ಖುಷಿ ಆಗ್ಬಿಡೋದು. ಬಟ್ ಇವ್ರು ಕೊಡ್ತಾ ಇರೋ ಪ್ರೈಸ್ ಪಾಯಿಂಟಿಗೆ ಡೆಫಿನೆಟ್ಲಿ ಪ್ರತಿಯೊಂದು ವೆರಿ ಮಚ್ ವ್ಯಾಲ್ಯೂ ಫಾರ್ ಮನಿ. ಇನ್ನೊಂದೇನು ಗೊತ್ತಾ, ನಾನು ರೈಡಿಂಗ್ ಬೂಟ್ಸು, ಗ್ಲೌಸು ಎಲ್ಲ ಕರೆಕ್ಟಾಗಿ ಯೂಸ್ ಮಾಡ್ತೀನಿ. ಆ ಥರ ಯೂಸ್ ಮಾಡಿದ್ರೆ ನಿಮ್ಮ ವೈಬ್ರೇಷನ್ಸ್ ಅಷ್ಟು ಫೀಲ್ ಆಗಲ್ಲ. ನಾರ್ಮಲ್ ಇದ್ದರೆ ಸ್ವಲ್ಪ ಫೀಲ್ ಆಗ್ಬೋದು. NS 400 ಇನ್ ದ ಸಿಟಿ ಚೆನ್ನಾಗಿದೆ, ಕಾಂಪ್ಯಾಕ್ಟಾಗಿ ಫೀಲ್ ಆಗುತ್ತೆ. ಮಿರರ್ಸು ಚೆನ್ನಾಗಿ ಕೆಲಸ ಮಾಡುತ್ತೆ, ಪೀಸಾಗಿ ಫಿಲ್ಟರ್ ಮಾಡ್ಕೊಂಡು ಹೋಗ್ಬೋದು ಟ್ರಾಫಿಕ್ಕು. ಆದರೆ ಒನ್ ಥಿಂಗ್ ದಟ್ ಐ ನೋಟಿಸ್ಡ್ ಏನಂತ ಹೇಳಿದ್ರೆ, ತುಂಬ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಹೋಗುವಾಗ ನನಗೆ ಲೈಕ್ ಇದೆಲ್ಲ ಫ್ಲೋಯಿಂಗ್ ಟ್ರಾಫಿಕ್ಕು ನಿಮಗೆ ಏನು ಅನಿಸಲ್ಲ. ಲಿಟ್ರಲಿ ನೀವು ಕ್ಲಚ್ ಹಿಡ್ದೇ ಮೂವ್ ಮಾಡ್ತಿರ್ಬೇಕು ಕಂಟಿನ್ಯೂಸ್ಸು. ಆ ಥರ ಟ್ರಾಫಿಕಲ್ಲಿ ನನಗೆ ಒಂದು ಸ್ವಲ್ಪ ಇದು ತುಂಬಾ ಹೆವಿ ಅನ್ನಿಸ್ತು. ಕ್ಲಚ್ಚು ಅಂದರೆ ಸ್ವಲ್ಪ ಪೇಯ್ನ್ ಬಂತು ಫಿಂಗರ್ಸ್ ಎಲ್ಲ. ಸೊ ನಿಮಗೆ ಅನ್ನೋದು ಸ್ನೇಹಿತರೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಿಷಿನ್ ನೋಡ್ತಾ ಇದ್ದಾರೆ ಒಳ್ಳೆ ಬಡ್ಜೆಟಲ್ಲಿ, ಈ ಗಾಡಿನ ಕಣ್ಣು ಮುಚ್ಕೊಂಡು ಎದಾಕೊಳ್ಳಿ, ಸಖತ್ತಾಗಿರುತ್ತೆ. ಸೊ ಮೈಲೇಜು ಅಫ್ಕೋರ್ಸ್ ನೀವು 25 ಅರೌಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಹೊಡೆದಾಡಿದ್ರೆ ಕಡಿಮೆ ಬರ್ಬೋದು, ಸ್ವಲ್ಪ ಇನ್ನೂ ಡೀಸೆಂಟಾಗಿ ಹೊಡೆದು ಇನ್ನೊಂದೆರಡು ಜಾಸ್ತಿ ಬರ್ಬೋದು, ಬಟ್ ಆ ರೇಂಜಲ್ಲೇ ಇರುತ್ತೆ. ಓವರ್ ಆಲ್ ಲಾಂಗ್ ಟ್ರಿಪ್ ಹೋಗ್ತೀರಾ ಅಂತ ಹೇಳಿದ್ರು ಚೆನ್ನಾಗಿದೆ. ಹೀಟಿಂಗು ಇಂಜಿನ್ದು ಇಟ್ ಶುಡ್ ಬಿ ಮ್ಯಾನೇಜಬಲ್. ಸೊ ದೀಸ್ ಆರ್ ಮೈ ರೈಡ್ ಇಂಪ್ರೆಷನ್ಸ್ ಆನ್ ದ NS 400Z. ಪಲ್ಸರ್ಗೆ ಜೈ, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಥಮ್ಸ್ ಅಪ್ ನನ್ನ ಕಡೆಯಿಂದ. ಸೊ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಹತ್ರ ದುಡ್ಡಿದ್ರೆ ಈ ಗಾಡಿ ನಾವು ತೊಗೊಳ್ತೀರಾ, ಇಲ್ಲ ಬೇರೆ ಆಪ್ಷನ್ಸ್ ಥರ ನೋಡ್ತೀರಾ ಅಂತೇಳಿ ತಿಳಿಸಿ. ಸೊ ಇಂಥ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಎಫರ್ಟ್ ಆಗಿರ್ತೀವಿ ಸ್ನೇಹಿತರೆ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಹಾಕಿ, ನಿಮ್ಮ ಸಪೋರ್ಟ್ ಇಟ್ ಮೀನ್ಸ್ ಅ ಲಾಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ನೋಡಿ ಆ 8000 RPM ಬಂದರೆ ಗಾಡಿಗೆ ಫುಲ್ಲು ಜೀವ ಬಂದ್ಬಿಡುತ್ತೆ. ಹಂಗೆ ಇಟ್ ಫೀಲ್ಸ್ ಅಲೈವ್.